ಲಾ ಮಾಡೋದಕ್ಕೆ ಇಂಗ್ಲೀಷ್ ಕಂಪಲ್ಸರಿ ಅಲ್ಲ. ಆದರೆ ಈ ಲೀಗಲ್ ಪ್ರೊಫೆಷನಲ್ಲಿ ನೀವು ಗ್ರೋ ಆಗಬೇಕು, ನಾನು ಒಂದು ಒಳ್ಳೆ ಲೆವೆಲಿಗೆ ಹೋಗ್ಬೇಕಂದ್ರೆ ಇಂಗ್ಲೀಷ್ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ಲಾಯರ್ಗೆ ಯಾವುದೇ ಡಾಕ್ಯುಮೆಂಟ್ ಆಗಲಿ, ಅಪ್ಲಿಕೇಶನ್ ಆಗಲಿ ಅಥವಾ ಫಾರ್ಮ್ ಆಗಲಿ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ನೀವು ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಲಾ ಮಾಡೋದ್ರಿಂದ ಬೇರ್ ಆ್ಯಕ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟು. ನಾವು ತುಂಬಾ ಬೇರ್ ಆ್ಯಕ್ಟ್ಸ್ಗಳನ್ನ ನಾವು ಓದಬೇಕಾಗತ್ತೆ. ಸೊ ಬೇರ್ ಆ್ಯಕ್ಟ್ಸು ಮತ್ತು ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಇಂಗ್ಲೀಷಲ್ಲೇ ತುಂಬಾ ಸಿಗೋದು. ಮತ್ತು ಹೈಯರ್ ಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ನಿಮಗೆ ಇಂಗ್ಲೀಷಲ್ಲಿರುತ್ತೆ. ಅದನ್ನು ಓದಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಕೆರಿಯರ್ ಆಪ್ಷನ್ ಅಂತ ಬಂದಾಗ ನೀವು ಕಾರ್ಪೊರೇಟ್ ಜಾಬ್ ಆಗಿರ್ಬೋದು, ಮತ್ತು ದೊಡ್ಡ ಲೀಗಲ್ ಫರ್ಮ್ಸಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ಮತ್ತು ಇಂಟರ್ನ್ಶಿಪ್ಗೆ ನಿಮಗೆ ಇಂಗ್ಲೀಷ್ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಕನ್ನಡದಲ್ಲಿ ನೀವು ಲಾ ಮಾಡ್ತೀನಿ ಅಂದರೆ ನಿಮ್ಗೆ ಏನೇನು ಅಡ್ವಾಂಟೇಜ್ ಅಂದರೆ, ನೀವು ಕನ್ನಡದಲ್ಲೂ ಲಾ ಮಾಡ್ಬೋದು, ಎಲ್ಲ ಓದಿ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಬರಿಬೋದು. ಬೇರೆ ಆ್ಯಕ್ಟ್ಸ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಬಟ್ ಕಂಪೇರ್ ಟು ಇಂಗ್ಲೀಷ್ ಮೀಡಿಯಮಲ್ಲಿ ಹೋಲಿಸಿದ್ರೆ ಕನ್ನಡ ಮೀಡಿಯಮಲ್ಲಿ ನಿಮಗೆ ಸ್ವಲ್ಪ ಲಿಮಿಟೆಡ್ ಸಿಗುತ್ತೆ. ಮತ್ತು ಎಕ್ಸಾಮ್ ಟೈಮಲ್ಲಿ ನೀವು ತುಂಬ ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀಬೋದು. ಯಾಕಂದರೆ ಲಾ ಎಕ್ಸಾಮ್ಸ್ ಅಂದರೆ ನಿಮಗೆ ತುಂಬಾ ಬರೆಯೋದಿರುತ್ತೆ. ಮತ್ತು ಒಂದೊಂದು ಕಾನ್ಸೆಪ್ಟ್ನ ನೀವು 5 to 6 ಪೇಜಸ್ ಬರೀಬೇಕಿರುತ್ತೆ. ಆ್ಯಕ್ಚುಲಿ ನಮಗೆ 100 ಮಾರ್ಕ್ಸ್ ಪ್ಯಾಟರ್ನ್ಸ್ ಇರೋದು. ಸೊ ನಾವು 16 ಮಾರ್ಕ್ಸಿಗೆ ಆನ್ಸರ್ ಬರೀಬೇಕೆಂದರೆ 5 to 6 ಪೇಜಸ್ ಅಂತ ನಾವು ಬರೀಲೇಬೇಕು. ಅಷ್ಟೂ ನೀವು ಮಗಪ್ ಮಾಡಿ ಹ್ಯಾಟ್ ಮಾಡ್ಕೊಂಡು ಬರೆಯೋದಕ್ಕಾಗಲ್ಲ. ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ನೀವು ಓನಾಗಿ ಬರೀಬೇಕಾಗುತ್ತೆ. ಸೊ ಕನ್ನಡದಲ್ಲಾದರೆ ನಿಮ್ಗೆ ಇದು ಈಸಿ ಆಗುತ್ತೆ. ಇದ್ರ ಜೊತೆಗೆ ಎಕ್ಸಾಮಲ್ಲಿ ಕಾನ್ಫಿಡೆಂಟ್ ಆಗಿರ್ತೀರಾ. ಮತ್ತು ಲೋವರ್ ಕೋರ್ಟ್ಗಳಲ್ಲಿ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಲೋವರ್ ಕೋರ್ಟ್ಗಳಲ್ಲಿ ಕನ್ನಡ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಕ್ಲೈಂಟ್ ಜೊತೆ ಇಂಟ್ರಾಕ್ಷನ್ ಕೂಡ ನಿಮಗೆ ಕನ್ನಡದಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಇದಿಷ್ಟು ನಿಮಗೆ ಅಡ್ವಾಂಟೇಜಸ್ಸು. ಸೊ ಡಿಸ್ಅಡ್ವಾಂಟೇಜಸ್ ಅಂದರೆ ಹೈಯರ್ ಕೋರ್ಟಲ್ಲಿ ನೀವು ಆರ್ಗ್ಯೂ ಮಾಡಬೇಕು. ಹೈಯರ್ ಕೋರ್ಟಿಗೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಮತ್ತು ದೊಡ್ಡ ಲೀಗಲ್ ಫರ್ಮ್ಸ್ಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಜೊತೆಗೆ ಈ ಕಾರ್ಪೊರೇಟ್ ಜಾಬ್ಸ್ಗೆ ಹೋಗ್ಬೇಕಂದ್ರೆ ನಿಮಗೆ ಗೊತ್ತು ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇದರಿಂದ ಏನಾಗುತ್ತೆ, ಯಾರಿಗೆ ಇಂಗ್ಲೀಷ್ ಗೊತ್ತು ಸೊ ಅವರು ನಿಮ್ಮ ಆಪರ್ಚುನಿಟಿನ ತೊಗೋಬೋದು. ಹಾಗಾಗಿ ಬರೀ ಕನ್ನಡ ಭಾಷೆಗೆ ಸ್ಟಿಕ್ ಆನ್ ಆಗಬೇಡಿ, ಇಂಗ್ಲೀಷ್ ಕೂಡ ಕಲಿಬೇಕು. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಓದ್ತಿದ್ದೀರಾ ಅವ್ರಿಗೂ ಕನ್ನಡ ಬೇಕು. ಯಾಕಂದರೆ ಅವ್ರಿಗೆ ಬರೀ ಇಂಗ್ಲೀಷೇ ಅಂತ ಆಗೋದಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದೀವಿ ಅಂದಮೇಲೆ ನಮಗೆ ಲೋಕಲಿ ಮತ್ತು ಕ್ಲೈಂಟ್ ಜೊತೆ ಇಂಟರಾಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ನಮಗೆ ಕನ್ನಡದಲ್ಲೂ ಸಿಗುತ್ತೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ಕನ್ನಡದಲ್ಲಿ ಓದಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಕ್ಲೈಂಟ್ ಜೊತೆ ಇಂಟರಾಕ್ಷನ್ ಮಾಡೋದಕ್ಕೂ ನಮಗೆ ಕನ್ನಡ ಬರಬೇಕು. ಸೊ ಕನ್ನಡ ಮೀಡಿಯಮಲ್ಲಿ ಓದೋರ್ಗೂ ಇಂಗ್ಲೀಷ್ ಬರಬೇಕು. ಸೊ ಇದು ಕೆರಿಯರ್ ಅಥವಾ ಪ್ರೊಫೆಷನ್ ಅಂತ ಬಂದಾಗ ಭಾಷೆ ನಾವು ಒಂದೇ ಭಾಷೆಗೆ ನಾವು ಡಿಪೆಂಡ್ ಆಗೋದಕ್ಕಾಗಲ್ಲ. ನಿಮಗೆ ಎಷ್ಟು ಭಾಷೆಗಳು ಗೊತ್ತಿರುತ್ತೋ ಅಷ್ಟು ನಿಮಗೆ ಅಡ್ವಾಂಟೇಜು ಮತ್ತು ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಇದನ್ನ ಹೇಳ್ತಾ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಯಾರ್ಯಾರು ಕನ್ನಡ ತೊಗೊಳ್ಳ ಇಂಗ್ಲೀಷ್ ಮೀಡಿಯಮ್ ತೊಗೊಳ್ಳ ಅಂತ ತುಂಬಾ ಕನ್ಫ್ಯೂಷನ್ ಹೇಳಿದ್ದೀರಾ. ಸೊ ಅವರಿಗೆ ಒಂದು ಸಜೆಷನ್ ಕೊಡ್ತೀನಿ. ಏನಂದರೆ ನೀವು ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಇದೆ, ನಾನು ಓದ್ತೀನಿ, ನಾನು ಬರಿತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ. ಯಾಕಂದರೆ ಇವಾಗ ನಿಮಗೆ ಪೂರ್ತಿ ಇಂಗ್ಲೀಷ್ ಬರದೇ ಇರ್ಬೋದು, ಬಟ್ 5 years ಆಗಲಿ 3 years ಆಗಲಿ ನೀವು ಕಂಟಿನ್ಯೂಸ್ ಆಗಿ ನೀವು ಸ್ಟಡಿ ಮಾಡಿದಾಗ, ಯಾಕೆ ಎಕ್ಸಾಮಿಗೆ ನೀವು ಓದಲೇಬೇಕು, ಬರೀಲೇಬೇಕಾಗಿರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ 1 or 2 ಸೆಮಿಸ್ಟರ್ ತುಂಬಾ ಡಿಫಿಕಲ್ಟ್ ಆಗ್ಬೋದು. ಬಟ್ ಅದು 3 ವರ್ಷ 5 ವರ್ಷ ಮುಗಿಯೋ ಅಷ್ಟರಲ್ಲಿ ನಿಮಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬಂದಿರುತ್ತೆ. ತುಂಬಾ ಓದ್ಬಿಟ್ಟಿರ್ತೀರಾ. ಸೊ ಇಂಗ್ಲೀಷ್ ವೊಕ್ಯಾಬುಲರಿ ಆಗಿರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು, ಬರೆಯೋದು ಓದೋದು ಎಲ್ಲನೂ ಕಲ್ತಿರ್ತೀರಾ. ಸೊ ಅದು ಮುಗಿಸ್ಕೊಂಡು ನೀವು ಪ್ರಾಕ್ಟೀಸ್ಗಂತ ಬಂದಾಗ ಇಂಗ್ಲೀಷ್ ನಿಮಗೆ ಈಸಿ ಆಗುತ್ತೆ. ಇಲ್ಲ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆದು ಆಮೇಲೆ ನಾನು ಇಂಗ್ಲೀಷ್ ಕಲಿತೀನಿ ಅಂದರೆ ಅದು ನಿಮ್ಮ ಚಾಯ್ಸು. ಯಾಕಂದರೆ ಡಿಗ್ರಿ ಎಕ್ಸಾಮ್ ಬರೆದು ಎಕ್ಸಾಮಲ್ಲಿ ನೀವು ಕಾನ್ಫಿಡೆಂಟ್ ಆಗಿರಬೇಕು, ನನಗೆ ಕನ್ನಡನೇ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಕನ್ನಡದಲ್ಲೂ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇಂಗ್ಲೀಷ್ನೂ ಕಲಿಯೋದನ್ನು ಶುರು ಮಾಡಬೇಕು. ಯಾವುದೇ ಒಂದು ಜಡ್ಜ್ಮೆಂಟ್ ಓದೋದಾಗಿರ್ಬೋದು ಅಥವಾ ಸಿಂಪಲ್ ಕಾನ್ವರ್ಸೇಷನ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ಫಿಲ್ ಮಾಡೋದಾಗಿರ್ಬೋದು, ಇದೆಲ್ಲನೂ ಕಲ್ತ್ಕೊಂಡ್ರೆ ಫ್ಯೂಚರಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಹೇಳ್ತಾ ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನು ನೀವು ನೋಡಿ ಚೂಸ್ ಮಾಡಿ. ಥ್ಯಾಂಕ್ ಯು.